ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ನಾ ಇವತ್ತು ನನ್ನ ಲಾಗ್ನ 11 ಗಂಟೆಗೆ ಸ್ಟಾರ್ಟ್ ಮಾಡತ್ತೇನೆ ನೋಡ್ರಿ. ಇವತ್ತಾಗೈತಿ ವೆನ್ಸ್ಡೇ. ಆಮೇಲೆ ಬೆಳಗ್ಗೆ ನಾ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿದ್ನು. ಸೊ ಅದಕ್ಕೆ ನಮ್ಮ ಯಜಮಾನ್ರು ಹೇಳಿದ್ರು, ಮಧ್ಯಾಹ್ನಕ್ಕೆ ಜಾಸ್ತಿ ಏನು ಅಡುಗೆ ಮಾಡೋಕ್ಕೆ ಹೋಗಬೇಡ, ಹೆಚ್ಚು ಹಸಿವು ಇರೋದಿಲ್ಲ, ಅದಕ್ಕೆ ಅನ್ನ ಸಾರ ಮಾಡಿಬಿಡ ಅಂಥೇಳಿ. ಅದಕ್ಕೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಂಥೇಳಿ ನಾನು ಇವತ್ತು ವೆನ್ಸ್ಡೇ ಆಗಿರೋದ್ರಿಂದ ನಮ್ಮೂರಾಗ ಸಂತೆ ಇರ್ತೈತಿ. ಅದಕ್ಕೆ ಫ್ರಿಜ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ. ಆಮೇಲೆ ನಮ್ಮ ಚಿಕ್ಕ ವಾರ್ಡ್ರೋಬೂ ಎಲ್ಲ ಡ್ರೆಸ್ ಆ ಕಡೆ ಆಗಿದಾವೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ನೀಟ್ ಮಾಡ್ಬೇಕಂಥೇಳಿ. ಸೊ ಬರ್ರಿ ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡೋನು. ಇವತ್ತಿನ ದಿನದಾಗ ಏನೇನೆಲ್ಲ ಆಗ್ತೈತೆ ಅಂತ ತೋರಿಸ್ತೇನು ಬರ್ರಿ. ಇಲ್ಲೇ ಸಾರು ಮಾಡೋಕ್ಕಿಟ್ಟೇನು. ಇಲ್ಲೇ ರೈಸ್ ರೆಡಿ ಆಗೈತಿ. ಸೊ ನಮ್ಮ ಚಿಕ್ಕಗೆ ದೋಸೆ ಹಾಕಿಕೊಟ್ರೆ ಆಯಿತು. ಇದ್ರಕ್ಕೆ ರೈಸ ಮತ್ತು ಮೊಸರು ತಿಂತಾಳು. ಇದಕ್ಕೆ ಬೇಳೆ ಸಾರು ತೆಗೆದಿಟ್ಟೇನು ಆಕೆಗೆ. ಸ್ವಲ್ಪ ಸಪ್ಪನ ಬೇಳೆ ತೆಗೆದಿಟ್ಟೇನು ಇಲ್ಲಿ, ಅದನ್ನರೇ ತಿಂತಾಳು. ಚರಿನೂ ಮಕ್ಕೊಂಡ್ಬಿಟ್ಟಾಳು. ಇವಾಗ ತಂಪೈತಲ್ರಿ, ಅದಕ್ಕೆ ಸ್ವಲ್ಪ ಜಾಸ್ತಿನ ನಿದ್ದೆ ಮಾಡತ್ತಾಳಕ್ಕೆ. ಇದ್ರಕ್ಕೆ ಡೈಲಿ 1 ಅವರ್, ಇದ್ರಕ್ಕೆ 1.5 ಅವರ್ ನಿದ್ದೆ ಮಾಡಿ ರಾತ್ರಿ ನಿದ್ದೆ ಮಾಡ್ತಿಳು. ಇವಾಗ ಸಂಡೇ ಅಮಾವಾಸ್ಯೆ ಐತಿ. ಆಮೇಲೆ ಮಂಡ್ಯದಿಂದ ಶ್ರಾವಣ ಸ್ಟಾರ್ಟ. ಅದಕ್ಕೆ ಸ್ವಲ್ಪ ನನ್ನ ಕಡೆ ಎಷ್ಟಾಗ್ತೈತಿ ಅಷ್ಟೆಷ್ಟು ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೇನೆ ನಮ್ಮ ಮನ್ಯಾಗ ಒಬ್ಬಾಕೆ ಇರೋದ್ರಿಂದ ಫುಲ್ ಮನೆಯೆಲ್ಲ ಒಂದೇ ದಿವಸ ಕ್ಲೀನ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಅದಕ್ಕೆ ಈ ಥರ ಸಣ್ಣ ಪುಟ್ಟ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೇನೆ ನಾನು, ವೀಕ್ಲಿ ಡೈಲಿ ಅಂಥೇಳಿ. ಮೀನ್ಸ್ ನನಗೆ ಒಮ್ಮೆ ಯಾವಾಗರೇ ಹಬ್ಬ ಏನಾರೇ ಬಂದ್ರೆ ಜಾಸ್ತಿ ಲೋಡ್ ಬೀಳಂಗಿಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಬೇಕಪ್ಪ ಅಂಥೇಳಿ. ಸೊ ಹಬ್ಬದದು ಬಂದ್ರೆ ಸ್ವಲ್ಪ 1 ವೀಕ್ ಮುಂಚೆ ತನಕ ಒಂದೊಂದು ರೂಮ ಒಂದೊಂದು ದಿವಸ, ಒಂದು ರೂಮ್ಗೆ 2 ಡೇಸ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋತಾ ಇರ್ತೇನೆ. ಸೊ ಇವಾಗ ನೋಡಿರಿ ನಾನು ಫ್ರಿಜ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಬೇಕಾಗಿರೋ ಬ್ಯಾಡ್ದಾಗಿರೋ ಎಲ್ಲ ಐಟಮ್ಸ್ನ ತೆಗೆದಿಡತ್ತೇನು. ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ಬಂದ್ಮ್ಯಾಗ ನಾನು ಚಿಕ್ಕು ವಾರ್ಡ್ರೋಬ್ ಕ್ಲೀನ್ ಮಾಡಕ್ಕೆ ಬಂದೇನೆ ಇವಾಗ. ಸೊ ಆಕಿನೂ ಫಸ್ಟಿಗೆಲ್ಲ ಡಂಪ್ ಮಾಡ್ತೇನೆ, ಯಾಕಂದ್ರೆ ಎಲ್ಲ ಆ ಕಡೆ ಈ ಕಡೆ ಆಕೆ ಡ್ರೆಸ್ ತೊಗುವಾಗ ಆ ಕಡೆ ಈ ಕಡೆ ಎಲ್ಲ ಮಾಡಿಬಿಟ್ಟಿರ್ತಾಳು. ಅದಕ್ಕೆ ಇವಾಗ ಎಲ್ಲನೂ ಒಂದೇ ಸರ್ತಿ ಡಂಪ್ ಮಾಡಿ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ಸೆಟ್ ಮಾಡ್ತೇನೆ ಅಲ್ಲಿ. ಯಾಕಂದ್ರೆ ಒಂದು ಕೆಳಗೆ ಒಂದು ಮ್ಯಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ತಾಳೆ ಆಕೆ. ಅದಕ್ಕೆ ಇವಾಗೆಲ್ಲ ಜೋಡಿಸಿಟ್ಟೇನೆ ನೋಡ್ರಿ. ಇವಾಗ ಇಲ್ಲೇ ಮೇಲ್ಗಡೆ ಒಂದು ಜಿಪ್ ಐತಿ, ಇಲ್ಲೆಲ್ಲ ನಾನು ಚಿಕ್ಕನ ಪರ್ಸಸ, ಆಮೇಲೆ ಕ್ಯಾಪ್ಸ, ಸ್ವೆಟ್ರಸ ಎಲ್ಲ ಇಲ್ಲಿ ಇಟ್ಟಿರ್ತೇನೆ. ಆಮೇಲೆ ಇಲ್ಲಿ ಕೆಳಗೆ ಬಂದ್ರೆ ಆಕಿನೂ ಫಸ್ಟ್ ಫ್ಲೋರ್ದಾಗ ಇಲ್ಲಿ ಸ್ಕೂಲ್ ಡ್ರೆಸ್ಸಸ, ಇಲ್ಲಿ ಶಾರ್ಟ್ಸ, ಪ್ಯಾಂಟ್ಸ, ಡೈಲಿ ಯೂಸ್ ಪ್ಯಾಂಟ್ಸ ಎಲ್ಲ ಇಟ್ಟಿರ್ತೇನೆ. ಇದ್ರ ಕೆಳಗೆ ಟೀ ಶರ್ಟ್ಸ ಇಲ್ಲೆಲ್ಲ ಇಟ್ಟಿರ್ತೇನೆ, ಡೈಲಿ ಯೂಸಸ್ ಇವೆಲ್ಲ. ಆಮೇಲೆ ಇಲ್ಲೇ ಫ್ರಾಕ್ಸ, ಆಮೇಲೆ ಜಂಪ್ ಸೂಟ್ಸ್ ಎಲ್ಲ ಇಲ್ಲಿ ಇಟ್ಟಿರ್ತೇನೆ. ಇಲ್ಲಿ ಕೆಳಗಡೆ ಸ್ವಲ್ಪ ಹಂಗೆ ಲಂಗ ದಾವಣಿ ಆ ಥರದ್ದೆಲ್ಲ ಇಟ್ಟಿರ್ತೇನೆ. ಈಗ ಲಾಸ್ಟ್ಗೆ ಈ ಥರ ಕಾಣ್ತೈತಿ. ಇದನ್ನು ತೊಗೊಂಡು ಆಲ್ರೆಡಿ 5 to 6 ಇಯರ್ಸ್ ಆಯಿತು. ನಮ್ಮ ಚೀಕು ಹುಟ್ಟಿದಾಗ ತೊಗೊಂಡಿದ್ದಿದ, ನಮ್ಮ ಪಪ್ಪ ಗಿಫ್ಟ್ ಕೊಟ್ಟಿದ್ದರು. ಆಮೇಲೆ ಇಲ್ಲೇ ಸಣ್ಣ ಪರ್ಸಸ್ ಇಟ್ಟೇನು ಆಕಿನೂ, ನಾ ಎಲ್ಲ ಸಾಮಾನಿವ ಇಲ್ಲೇ ಸಾಕ್ಸ್ ಅದು ಎಲ್ಲ ಇಟ್ಟೇನು. ಆಕಿನ ಸ್ಕೂಲ್ ಸಾಕ್ಸ್ ಅದು ಎಲ್ಲ ಇಲ್ಲಿ ಇಟ್ಟಿರ್ತೇವೆ, ಡೈಲಿ ಯೂಸ್. ಆಮೇಲೆ ನೈಟ್ ಹಾಕುವ ಸಾಕ್ಸ್ ಎಲ್ಲ ಇಲ್ಲಿ ಇಟ್ಟಿರ್ತೇನೆ. ಈ ಕಡೆ ಸೈಡ ರಾತ್ರಿ ಮನ್ಯಾಗ ಯೂಸ್ ಮಾಡೋ ಕ್ಯಾಪ್ಸ್ ಎಲ್ಲ ಇಲ್ಲಿ ಇಟ್ಟಿರ್ತೇನೆ. ಇಲ್ಲಿ ಡೈಲಿ ಯೂಸ್ ಕ್ಯಾಪ್ಸ್ ಎಲ್ಲ ಇಟ್ಟಿರ್ತೇನೆ. ಇವಾಗ ಚಿಪ್ ಎಲ್ಲ ಹಾಕಿದ್ಮ್ಯಾಗ ಯಾವ ರೀತಿ ಕಾಣ್ತೈತಿ ಅಂಥೇಳಿ ತೋರಿಸ್ತೇನೆ ಬರ್ರಿ. ಈ ರೀತಿ ಕಾಣ್ತೈತಿದ. ಹೈ ಕ್ವಾಲಿಟಿ ಪ್ಲಾಸ್ಟಿಕ್ ಆಗಿರೋದ್ರಿಂದ ಅದು ಏನೂ ಡ್ಯಾಮೇಜ್ ಅದು ಆಗೇ ಇಲ್ಲ ಇಲ್ಲಿವರೆಗೂ. ಆಮೇಲೆ ಮ್ಯಾಲೆ ಯೂಸ್ ಮಾಡಿರೋ ಕ್ಲಾತನು ಚಲೋ ಐತಿ, ಚಿಪ್ಪನು ಚಲೋ ಐತಿ, ಎಲ್ಲನೂ ಚಲೋ ಬಂದೈತಿದ. ಇವಾಗ ಬರ್ರಿ ನಮ್ಮ ಚೆರಿದ ವಾರ್ಡ್ರೋಬ್ ತೋರಿಸ್ತೇನೆ. ಇಲ್ಲಿ ಮ್ಯಾಲೆಲ್ಲ ಚೆರಿನೂ ಫಂಕ್ಷನಲ್ ವಿಯರ್ಸ, ಶೂಸ, ಸಾಕ್ಸಸ ಎಲ್ಲ ಇಲ್ಲಿ ಮೇಲ್ಗಡೆ ಇಟ್ಟೇನು. ಆಮೇಲೆ ಅದ್ರ ಕೆಳಗೆ ಬಂದರೆ ಇಲ್ಲೇ ಸ್ವೆಟ್ರಸ, ಕ್ಯಾಪ್ಸ ಇಲ್ಲಿ ಇಟ್ಟಿರ್ತೇನೆ. ಇದ್ರ ಕೆಳಗಡೆ ಇಲ್ಲಿ ಡೈಲಿ ಯೂಸ್ ಕ್ಯಾಪ್ಸ್ ಇಟ್ಟೇನು. ಇವು ಹಿಂದ್ಗಡೆ ಎಲ್ಲರೇ ಹೊರಗೆ ಹೋಗುವಾಗ ಹಾಕೋ ಕ್ಯಾಪ್ಸ್ ಇಟ್ಟೇನು. ಇಲ್ಲಿ ಕೆಳಗೆ ಪ್ಯಾಂಟ್ಸ, ಶಾರ್ಟ್ಸ, ಆಮೇಲೆ
ಟೀ ಶರ್ಟ್ಸ, ಆಮೇಲೆ ಡೈಲಿ ಯೂಸ್ ಹಾಕುವ ಸ್ಮಾಲ್ ಫ್ರಾಕ್ಸ್ ಇಟ್ಟೇನು. ಅದರ ಕೆಳಗಡೆ ಸ್ವಲ್ಪ ಮೀಡಿಯಮ್ ಯೂಸ್ ಮಾಡೋ ಫ್ರಾಕ್ಸ, ಆಮೇಲೆ ಸೈಡ್ಗೆ ಆಕೆಗೆ ಯೂಸ್ ಮಾಡೋ ಟವಲ್ಸ ಎಲ್ಲ ಇಟ್ಟೇನು. ಇಲ್ಲೇ ಎಕ್ಸ್ಟ್ರಾ ಇದ್ದದ್ದು ಇದನ್ನ ಇಟ್ಟೇನು. ಆಕಿನೂ ಸ್ಕಿನ್ ಕೇರ್ ಆಯಿಲ ಇವೆಲ್ಲ ಯೂಸ್ ಮಾಡ್ತೇನೋ. ಆಕೆಗೆ ಹಿಮಾಲಯನ ಯೂಸ್ ಮಾಡ್ತೇನೆ ನಾನು. ಒಂದು ವೈಪ್ಸನು ಐತಿ. ಇದು ಎಕ್ಸ್ಟ್ರಾ ಇದಾವ, ಅದಕ್ಕೆ ಇಲ್ಲಿಟ್ಟೇನು. ಹಾಕಿದ ವಾರ್ಡ್ರೋಬ ಈ ಥರ ಕಾಣ್ತೈತಿ. ಇಲ್ಲಿ ಸೈಡಕ್ಕೆ ನಾನು ಎಲ್ಲ ಇಟ್ಕೊಂಡೇನು. ಅದ್ರ ಪಕ್ಕಕ್ಕನ ಇಲ್ಲೇ ಸಣ್ಣದೊಂದು ಕಂಪಾರ್ಟ್ಮೆಂಟ ಹಾಕಿ ಕೊಟ್ಟೇನು. ಯಾಕಂದ್ರೆ ಆಕಿನೂ ಏನು ಜಾಸ್ತಿ ತರ್ಸಂಗೂ ಇಲ್ಲ ಮತ್ತು ಜಾಸ್ತಿ ಯೂಸನು ಮಾಡಿಲ್ಲ. ಇದನ್ನು ಯೂಸ್ ಮಾಡ್ತೇನು. ಸೊ ಚೀಕುಂದ ಈ ಥರ ಕಾಣ್ತೈತಿ, ಆಮೇಲೆ ಚರಿದ ಆ ಥರ ಕಾಣ್ತೈತಿ. ಆಮೇಲೆ ಇದೆಲ್ಲ ಏನೈತಲ್ಲ, ಇದೆಲ್ಲ ಚೀಕುಂದು ಡೈಲಿ ಯೂಸಸ್ದ ಡ್ರೆಸ್ಸಸ. ಇಲ್ಲೇ ಫಂಕ್ಷನಲ್ ವೇರ್ಸ್ ಇಟ್ಟೆ ನೋಡ್ರಿ. ಇನ್ನೊಂದು ಅಲ್ಲಿ ಸ್ಟೋರ್ ರೂಮ್ ಒಳಗೆ ಇದನ್ನು ಕಬೋರ್ಡ್ ಐತ್ಲ, ಅಲ್ಲೇ ಇಲ್ಲೇ ಒಂದು ಕಂಪಾರ್ಟ್ಮೆಂಟ್ ಫುಲ್ ಎಲ್ಲ ಇದು ದೊಡ್ಡ ಫ್ರಾಕ್ಸ, ಫಂಕ್ಷನಲ್ ಫ್ರಾಕ್ಸ ಎಲ್ಲ ಇಲ್ಲಿಟ್ಟಿರ್ತೇನು. ಈಗ ಒಂದು ಅರೌಂಡ್ 20 to 30 ಅದಾವು. ಇದು ಫುಲ್ಲೆಲ್ಲ ತುಂಬಿಟ್ಟೈತಿ. ಇವಾಗ ನಾವು ನಮ್ಮ ಮನೆ ಕಡೆ ಹೋಗಿದ್ದು, ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು. ಸೊ ಮನೆಗೆ ಹೋದಾಗ ಇಲ್ಲೇ ಕೆಲವೊಂದು ಗ್ಲಿಮ್ಸ್ ತೊಗೊಂಡೇನು. ನೋಡ್ರಿ ಯಾವ ಥರ ಪಿ ಒ ಎಲ್ಲ ಆಗೈತಿ ಅಂಥೇಳಿ ತೋರ್ಸಕ್ಕೆ ಟ್ರೈ ಮಾಡೇನು. ಸೊ ನೋಡ್ರಿ, ಎಂಜಾಯ್ ಮಾಡಿರಿ. ನಾನು ನಮ್ಮ ಯಜಮಾನ್ರ ಹತ್ರ ನಮ್ಮ ಚರಿನ ಕೊಟ್ಟ ಸಂತಿಗೆ ಹೋಗಿ ಬಂದಿನು. ಆಮೇಲೆ ಹೋಗಿ ಬರೋ ತನಕ ಯಾರೂ ಇರಲಿಲ್ಲ ಅಂಗಡಿಯಾಗ. ಬಹುಶಃ ಅಲ್ಲಿ ಹಿಂದ್ಗಡೆ ಮನೆ ಕಡೆ ಹೋಗಿರಬೇಕು. ಸೊ ಸಂತಿ ಬ್ಯಾಗ್ನ ಇಲ್ಲೇ ಇಟ್ಟಿರ್ತೇನು. ನೋಡ್ರಿ, ಇವಾಗ ರೋಡೆಲ್ಲ ಅಂದ್ರೆ ನೀರು ಅದು ರಾಡಿ ಎಲ್ಲ ಆ ಕಡೆ ಒಂದು ಕಡೆ ತಪ್ಪಿದಾರು JCBಲಿ. ಆಮೇಲೆ ಇವಾಗ ಸ್ವಲ್ಪ ಬಿಸಿಲು ಬಿದ್ದಿದ್ದರಿಂದ ರೋಡೆಲ್ಲ ಒಣಗೈತಿ. ಆಮೇಲೆ ಇಲ್ಲೇನೋ ಬಿಳಿದ ಗರ್ಸ್ ಹಾಕ್ಯಾರಂತ, ಅದನ್ನು ನೋಡ್ಬೇಕಂತೇಳಿ ಹೋದ್ನು. ನೋಡ್ರಿ, ಇಲ್ಲಿ ಈ ಥರ ಹಾಕ್ಯಾರು. ಇದೇನೋ ರಾಡಿ ಆಗಂಗಿಲ್ಲ ಅಂಥೇಳಿ ಹಾಕ್ಯಾರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲೇ ಶಾಪ್ನಾಗ ನಮ್ಮ ಚರಿ ಯಾವ ಥರ ಆಟ ಆಡತ್ತಾರೋ ನೀರಿನಾಗಂತ ಒಂದು ಸ್ಮಾಲ್ ಕ್ಲಿಪ್ಸ್ ಹಾಕೇನು, ನೋಡ್ಕೊಂಡು ಬರ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಓಯ್ ಛೇ 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 ಛೇ
ಛೇ ಛೇ ಮಸ್ತೆ ಹೊಡೆದ ನೀರು ಆಟ ಆಡತ್ತ ನೋಡಿ ಬಡ್ಕೋತ ಬಂದ್ ಮಾಡಿ ಸಾಕ್